ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಟೈಲರಿಂಗ್ ಕ್ಲಾಸ್ ಮತ್ತು ನನ್ನ ಸ್ಟಿಚಿಂಗ್ ಆಗಿರೋ ಬ್ಲೌಸನ್ನು ತೋರಿಸ್ತೀನಿ. ಸ್ಟಿಚಿಂಗ್ ಆಗಿರೋ ಬ್ಲೌಸ್, ಡಿಸೈನ್ ಬ್ಲೌಸ್ಗಳು ಹೇಗಾಗಿದೆ ಅಂತ ಹೇಳ್ಬಿಟ್ಟು ನೋಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್ ನೋಡಿ, ನಾನು ಡಿಸೈನ್ ಬ್ಲೌಸನ್ನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಷ್ಟಾಗಿ ನೋಡಲ್ಲ, ಹಾಗಾಗಿ ನಾನು ಈ ಎಲ್ಲ ಡಿಸೈನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಇದ್ದೆ. ಆದರೆ ವಿಡಿಯೋ ಡಿಸೈನ್ ಬ್ಲೌಸನ್ನು ನೋಡೋದೇ ಇಲ್ಲ, ಹಾಗಾಗಿ ನಾನು ಹಾಗೇ ಡಿಸೈನ್ ಮಾಡಿ ಹೊಲಿದಿದ್ದೆ. ಆದರೆ ಬ್ಲೌಸನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಲ್ಲ ಬ್ಲೌಸ್ಗಳ ಡಿಸೈನ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್ ನೋಡಿ, ಈ ಎಲ್ಲ ಬ್ಲೌಸನ್ನು ಸಹ ನಾನು ಡಿಸೈನ್ ಬ್ಲೌಸ್ ವಿಡಿಯೋ ಹಾಕಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಡಿಸೈನ್ ಬ್ಲೌಸ್ ವಿಡಿಯೋ ಅಷ್ಟಾಗಿ ಓಡಿಲ್ಲ, ಅದಕ್ಕೆ ಬೇಡ ಅಂತ ಹೇಳಿ ಸುಮ್ಮನಾದೆ. ಫ್ರೆಂಡ್ಸ್, ಇದು ಶುಕ್ರವಾರ ಮತ್ತು ಶನಿವಾರ ಹೊಲಿದಿರೋಂಥ ಬ್ಲೌಸ್ಗಳು ನೋಡಿ. ಇದು ಸಾದಾ ಬ್ಲೌಸು, ಗುಬ್ಬಿ ಬ್ಲೌಸ್ ಹೊಲಿದಿದೆ, ಪಫ್ ಸ್ಲೀವು, ಲೈನಿಂಗ್ ಹಾಕ್ತೇನೆ ಹೊಲಿದಿರೋಂಥದ್ದು ನೋಡಿ. ಫ್ರೆಂಡ್ಸ್, ನಿಮ್ಮ ಊರಲ್ಲೆಲ್ಲ ನೀವು ಸಾದಾ ಬ್ಲೌಸಿಗೆ, ಲೈನಿಂಗ್ ಬ್ಲೌಸಿಗೆ ಎಷ್ಟು ಅಮೌಂಟ್ ತೊಗೊಳ್ತೀರಾ ಟೈಲರ್ ಈ ವಿಡಿಯೋ ನೋಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಒಂದು ಡಿಸೈನು, ಇದು ತುಂಬ ಚೆನ್ನಾಗಿತ್ತು. ಈ ಡಿಸೈನ್ ಸಹ ಲೇಸ್ ಹಾಕಿ ಡಿಸೈನ್ ಮಾಡಿದ್ದು ನೋಡಿ. ಈ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಈ ಎಲ್ಲ ಡಿಸೈನ್ ಸಹ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ಟೈಲರಿಂಗ್ ಕ್ಲಾಸ್ ಬಗ್ಗೆನೂ ಸಹ ನಾನು ಮಾಹಿತಿಯನ್ನು ಕೊಡ್ತೀನಿ. ಈಗ ಅದಕ್ಕಿಂತ ಮೊದಲು ನಾನು ಶುಕ್ರವಾರ ಶನಿವಾರ ಸ್ಟಿಚ್ ಆಗಿರೋ ಬ್ಲೌಸನ್ನು ತೋರಿಸ್ತಾ ಇದ್ದೀನಿ. ಡಿಸೈನ್ ಬ್ಲೌಸ್ ಇತ್ತಲ್ವ, ಹಾಗಾಗಿ ನಮ್ಮ ವ್ಯೂವರ್ಸಿಗೆ ತೋರಿಸೋಣ ಅಂದ್ಬಿಟ್ಟು ಎಲ್ಲ ಡಿಸೈನ್ ಬ್ಲೌಸ್ಗಳನ್ನು ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ. ಇದು ಒಂದು ಡಿಸೈನು, ಎಲ್ಲ ಸಂಡೇ ಕೊಡುವಂಥ ಬ್ಲೌಸ್ಗಳು, ಹಾಗಾಗಿ ವಿಡಿಯೋ ಮಾಡಿಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನಲ್ಲಿ ಯಾವುದಾದ್ರೂ ಡಿಸೈನ್ ನಿಮಗೆ ವಿಡಿಯೋ ಬೇಕಾಗಿದ್ದರೆ ನಾನು ನೆಕ್ಸ್ಟ್ ಬ್ಲೌಸ್ ಸ್ಟಿಚ್ ಮಾಡಿದಾಗ ಹಾಕ್ತೀನಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, 7-8 ಬ್ಲೌಸು ಡಿಸೈನ್ ಬ್ಲೌಸ್ಗಳು ರೆಡಿಯಾಗಿತ್ತು. ವೆರೈಟಿ ಲೇಸ್ ಹಚ್ಚಿ, ವೆರೈಟಿ ಡೋರಿ ಕೊಟ್ಬಿಟ್ಟು ನೋಡಿ, ಈ ರೀತಿ ಫ್ಲವರನ್ನು ಕೊಟ್ಟಿದ್ದೆ. ತುಂಬ ಚೆನ್ನಾಗಿತ್ತು ಈ ಬ್ಲೌಸ್ ಕಾಂಬಿನೇಷನು ನೋಡಿ. ತುಂಬ ಬ್ಲೌಸ್ ಭಾನುವಾರ ಸೋಮವಾರ ಕೊಡೋದಿತ್ತು, ಹಾಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡೆ ನೋಡಿ. ಇದು ಬ್ಲ್ಯಾಕ್ ಬ್ಲೌಸು, ಪಫ್ ಸ್ಲೀವ್ ಹೇಳಿದರು, ಹಾಗೆಯೇ ಲೈನಿಂಗ್ ಹಾಕ್ಬಿಟ್ಟು ಸ್ಲೀವಿಗೆ ಲೈನಿಂಗ್ ಹಾಕ್ತೇನೆ ಪಫ್ ಸ್ಲೀವ್ ಸ್ಟಿಚ್ ಮಾಡಿದ್ದೆ. ಇದೆಲ್ಲ ನಮ್ಮ ಟೈಲರಿಂಗ್ ಕ್ಲಾಸಲ್ಲೂ ಸಹ ನಾನು ಹೇಳ್ಕೊಡ್ತೀನಿ. ಪಫ್ ಸ್ಲೀವ್ ವಿಡಿಯೋ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ದರೆ RG ಟೈಲರಿಂಗ್ ಕ್ಲಾಸಲ್ಲಿ ನೀವು ಚೆಕ್ ಮಾಡಿ ನೋಡ್ಬೋದು. ಡಿಸೈನ್, ಬ್ಯಾಕ್ ಡಿಸೈನ್ ಸಹ ಶೇರ್ ಮಾಡಿದ್ದೀನಿ ನೋಡಿ. ಇದು ಸಾದಾ ಬ್ಲೌಸು, ಹಾಗೆ ಏಜ್ ಆದವರು ಸಾದಾ ಬ್ಲೌಸ್ ಒಂದು ಸ್ಟಿಚ್ ಮಾಡಿದ್ದೆ. ಎಲ್ಲ ಬ್ಲೌಸು ಒಟ್ಟಿಗೆ ಇಟ್ಕೊಂಡಿದ್ನಲ್ಲ, ಹಾಗಾಗಿ ಈ ಬ್ಲೌಸು ಸಹ ತೋರಿಸ್ದೆ ನೋಡಿ. ಇದು ಸಹ ಅದೇ ಅಳತೆದು ಲೈನಿಂಗ್ ಬ್ಲೌಸು, ಅಂದರೆ ಏನು ಡಿಸೈನ್ ಇಲ್ಲ, ಹಾಗೆ ಸ್ಟಿಚ್ ಮಾಡಿರೋಂಥದ್ದು. ಎಲ್ಲ ಐರನ್ ಮಾಡಿ ಕೊಡಬೇಕಿತ್ತು, ಕೆಲವೊಂದು ಬ್ಲೌಸು ಐರನ್ ಆಗಿತ್ತು. ಇದು ನೋಡಿ, ಪಫ್ ಸ್ಲೀವ್ ಹೊಲಿದಿರೋದು ತುಂಬ ಚೆನ್ನಾಗಿ ಬಂದಿತ್ತು. ಸ್ಲೀವಿಗೆ ಲೈನಿಂಗ್ ಏನು ಕೊಡೋದು ಬೇಡ, ಹಾಗೆ ಪಫ್ ಸ್ಲೀವ್ ಕೊಟ್ಟು ಹೊಲಿದಿರೋಂಥದ್ದು. ಫ್ರೆಂಡ್ಸ್, ನಾವು ಟೈಮನ್ನು ವೇಸ್ಟ್ ಮಾಡಬಾರ್ದು, ಇರೋ ಟೈಮಲ್ಲಿ ಕೆಲಸನ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು, ಅರ್ನ್ ಮಾಡಬೇಕು ನೋಡಿ. ಫ್ರೆಂಡ್ಸ್, ಈ ರೀತಿ ಬ್ಲೌಸು ಲೈನಿಂಗ್, ಅಂದರೆ ನಾನು ಫುಲ್ ಲೈನಿಂಗ್ ಕೊಟ್ಟಿದ್ದೆ, ಸ್ಲೀವಿಗೆ ಮಾತ್ರ ಕೊಟ್ಟಿರಲಿಲ್ಲ ನೋಡಿ. ಈ ರೀತಿ ಡೋರಿ ಮಾಡಿ ಫ್ಲವರ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಬಟ್ಟೆ ತುಂಬ ಕಡಿಮೆ ಇತ್ತು ಈ ಬ್ಲೌಸಲ್ಲಿ, ಹಾಗಾಗಿ ಈ ರೀತಿ ಮಾಡಿದೆ. ಗೋಲ್ಡ್ನೇ ಡೋರಿ ತಗೊಂಡು ಮತ್ತು ಬ್ಲೌಸ್ ಪೀಸಲ್ಲಿ ಉಳಿದಿರೋಂಥದ್ದು ಫ್ಲವರ್ ಮಾಡಿತ್ತು ನೋಡಿ. ಈಗ ಇದು ಒಂದು ಬ್ಲ್ಯಾಕ್ ಬ್ಲೌಸು, ಅಂದರೆ ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು, ಮತ್ತು ಸ್ಲೀವು ಬಫ್ ಸ್ಲೀವು, ಉದ್ದ ಸ್ಲೀವು. ಬ್ಯಾಕಲ್ಲಿ ಈ ರೀತಿ ಡಿಸೈನ್ ಬಂದಿತ್ತು. ಈ ಡಿಸೈನ್ ನಾನು ವಿಡಿಯೋ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ. ಈ ಬ್ಲೌಸ್ ಮಾಡಿದ್ದೀನಲ್ಲ, ಇದರ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಆ ಬ್ಲೌಸು. ಇದು ಬ್ಲ್ಯಾಕ್ ಬ್ಲೌಸಿಗೆ ಮಾಡಿದ್ದೆ ಎಲ್ಲ ಬ್ಲೌಸು. ಇನ್ನು ಈ ಬ್ಲೌಸಿಗೆ ಹುಕ್ಸನ್ನು ಹಚ್ಚಬೇಕು. ಎಲ್ಲ ರೆಡಿ ಮಾಡ್ತಾ ಇದ್ದೆ ಅಲ್ವಾ, ಎಲ್ಲ ಬ್ಲೌಸನ್ನು ವಿಡಿಯೋ ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ಬ್ಲೌಸು
ರೆಡಿ ಮಾಡ್ತಾ ಇರುವಾಗಲೇ ವಿಡಿಯೋ ಮಾಡ್ಕೊಂಡೆ. ನನಗೆ ಸ್ವಲ್ಪ ಫ್ರೀ ಅಂದರೆ ಭಾನುವಾರ ಸಿಗುತ್ತೆ. ಅಂದರೆ ಭಾನುವಾರನೂ ಕ್ಲಾಸ್ ಮಾಡ್ತಾ ಇದ್ದೆ ನಾನು. ಈ ವಾರ ಭಾನುವಾರ ಕ್ಲಾಸ್ ಮಾಡಿಲ್ಲ. ಹಾಗಾಗಿ ಇಷ್ಟು ಬ್ಲೌಸನ್ನು ನಿಮಗೆ ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಇಷ್ಟು ಬ್ಲೌಸನ್ನು ಇವತ್ತು ನಾಳೆ ತಗೊಂಡೋಗ್ತಾರೆ. ನೋಡಿ ಫ್ರೆಂಡ್ಸ್, ಇಷ್ಟು ಬ್ಲೌಸು ಸ್ಟಿಚ್ ಆಗಿತ್ತು. ನಿಮ್ಮ ಕಡೆ ಎಲ್ಲ ಡಿಸೈನ್ ಬ್ಲೌಸಿಗೆ ಎಷ್ಟು ಕೊಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಇದು ಬ್ಲೂ ಕಾಣ್ತಾ ಇದೆ, ಆದರೆ ಬ್ಲ್ಯಾಕ್ ಸೀರೆ ಬಫ್ ಸ್ಲೀವ್ ಹೊಲ್ದಿದ್ದೆ. ಫ್ರೆಂಡ್ಸ್, ಈಗ ನಮ್ಮ ಟೈಲರಿಂಗ್ ಕ್ಲಾಸಿಗೆ ಹೋಗೋಣ. ಇದು ಶನಿವಾರದ ವ್ಲಾಗು. ಶನಿವಾರ ಎಲ್ಲರೂ ಬಂದಿದ್ದರು. ಅಂದರೆ ಫಸ್ಟ್ ಬ್ಯಾಚು, ಸೆಕೆಂಡ್ ಬ್ಯಾಚು, ಮೂರನೇ ಬ್ಯಾಚು ಅಷ್ಟರು ಇದ್ದರು. ಒಂದು 2:30-3 ಗಂಟೆ ಟೈಮ್ ಇರ್ಬೋದು. ನೋಡಿ, ನಾನು ಬೆಳಗ್ಗೆ 10:30 ಬ್ಯಾಚ್ ಮಾಡಿದ್ದೀನಿ. ಅಂದರೆ ಫಸ್ಟ್ ಬ್ಯಾಚವರು 1-2 ಜನ ಹೋಗಿದ್ರು ಮನೆಗೆ, 1-2 ಜನ ರಜೆ ಹಾಕಿದ್ರು. ಒಟ್ಟು ಟೋಟಲು 19 ಜನ ಇದ್ದಾರೆ. ಇವರೆಲ್ಲ ಸ್ವಲ್ಪ ಟೈಮ್ ಆಯಿತು ಕಲಿತಾ. ಈಗ ನೀಟಾಗಿ ಸ್ಟಿಚ್ ಮಾಡ್ತಾರೆ. ಈಗ ಕೆಲವರು ಸೇರಿಕೊಂಡು 1 ತಿಂಗಳು 1.5 ತಿಂಗಳಾಗಿದೆ ಸ್ವಂತ ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದಾರೆ. ಸ್ವಲ್ಪನೂ ಮಿಷನ್ ಟಚ್ ಇಲ್ಲ ಅನ್ನೋರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದರೆ ಅವರು ಕನಿಷ್ಠ ಅಂದರೆ 6 ತಿಂಗಳಾದರೂ ಟ್ರೈನಿಂಗ್ ತಗೊಳ್ಳೇಬೇಕು. ಮಿಷನಲ್ಲಿ ಫಸ್ಟಿಗೆ ಅವರು ಟಾಪ್ ಫಿಟ್ಟಿಂಗು ಮತ್ತು ಫಾಲೆಲ್ಲ ಹಚ್ಕೊಳ್ತಾ ಇದ್ರು ಅಂದರೆ ಅವರಿಗೆ ಮಿಷನ್ ಟಚ್ ಇರುತ್ತೆ, ಅವರು ಬೇಗ ಕಲ್ತ್ಬಿಡ್ತಾರೆ. ಆದರೆ ಮಿಷನ್ ಬಗ್ಗೆ ಸ್ವಲ್ಪನೂ ಮಾಹಿತಿ ಗೊತ್ತಿಲ್ಲ ಅನ್ನೋರಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಟೈಲರಿಂಗ್ ಕ್ಲಾಸಿಗೆ ಫಸ್ಟು ಸ್ಟಾರ್ಟಿಂಗು 1,000 ರೂಪಾಯಿ ತಗೊಳ್ತೀನಿ. ಯಾಕಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಹೇಳ್ಕೊಡೋದು. ನಂತರ ಅವರು 1 ತಿಂಗಳು 2 ತಿಂಗಳು ಪ್ರಾಕ್ಟೀಸ್ ಆದಮೇಲೆ ನಾವು ಹೇಳಿದ್ದನ್ನು ಕ್ಯಾಚ್ ಮಾಡಿಕೊಂಡು ಬೇಗ ಸ್ಟಿಚ್ ಮಾಡ್ತಾರೆ. ತುಂಬ ಸ್ಪೀಡಾಗಿ ಸಹ ಒಬ್ಬೊಬ್ಬರು ಕಲಿತಾರೆ, ತುಂಬ ನಿಧಾನವಾಗೂ ಕಲಿತಾರೆ. ನಾವು ಎರಡಕ್ಕೂ ಸಹ ಪೇಷನ್ಸಿಂದ ತಾಳ್ಮೆಯಿಂದ ಕಲಿಸ್ಬೇಕಾಗತ್ತೆ. ಮತ್ತು ಇಲ್ಲಿ ಬರೋ ಪ್ರತಿಯೊಬ್ಬರಿಗೂ ನಾನು ಟೈಮ್ ಕೊಟ್ಟು ಹೇಳ್ಕೊಡ್ತೀನಿ. ಎಲ್ರಿಗೂ ಸಹ ನಾನು ಒಬ್ಬಳೇ ಹೇಳ್ಕೊಡೋದ್ರಿಂದ ಬ್ಯಾಚ್ ಮಾಡಿದ್ದೀನಿ. 19 ಜನನೂ ಒಟ್ಟಿಗೆ ಬಂದರೆ ಹೇಳ್ಕೊಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಅಷ್ಟೇ ಅಲ್ಲದೆ ಕಲಿಯೋಕ್ಕೆ ಬರೋ ಅಂಥ ನಮ್ಮ ಸ್ಟೂಡೆಂಟ್ ಎಲ್ಲರೂ ಸಹ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನಾವು ಒಬ್ಬಳೇ ಹೇಳ್ಕೊಡ್ತಾ ಆದರೂ ಇವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಹೇಳ್ಕೊಡೋದಕ್ಕೆ ನನಗೆ ಆಗಿರೋದು. ಇವರೆಲ್ಲ ಸಪೋರ್ಟ್ ಇಲ್ಲ ಅಂದರೆ ನಾನು ಇಷ್ಟು ಹೇಳ್ಕೊಡೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ತುಂಬ ತಾಳ್ಮೆಯಿಂದ ನಾನು ಹೇಳ್ಕೊಡೋ ಸ್ವಲ್ಪ ಲೇಟಾದರೂ ಅವರು ಕೇಳಿ ತಿಳ್ಕೊಂಡು ಕಲಿತಾರೆ. ನೋಡಿ, ಬ್ಲೌಸ್ ಎಲ್ಲ ಇವರೆಲ್ಲ ಬಂದು 3 ತಿಂಗಳಾಗಿದೆ. ಹಾಗಾಗಿ ಬ್ಲೌಸ್ ಎಲ್ಲ ನೀಟಾಗಿ ಸ್ಟಿಚ್ ಮಾಡ್ತಾರೆ. ಸೆಕೆಂಡ್ ಬ್ಯಾಚವರು ಸ್ಟಿಚ್ ಮಾಡ್ತಾಯಿದ್ರು. 3ನೇ ಬ್ಯಾಚವರು ಬಂದು ಮಿಷನ್ ಸಿಗಬೇಕಲ್ಲ ಕಾಯ್ತಾ ಕೂತಿದ್ರು. ಟೈಮ್ ಕರೆಕ್ಟಿಗೆ ಅವರು ಎದ್ಬಿಟ್ಟು ಮತ್ತು ನೆಕ್ಸ್ಟ್ ಬ್ಯಾಚ್ ಅವ್ರಿಗೆ ಬಿಟ್ಕೊಡ್ತಾರೆ. ಅದು ತುಂಬ ಖುಷಿ ಆಗುತ್ತೆ. ನಮ್ಮ ಕ್ಲಾಸಲ್ಲಿ ತುಂಬ ಖುಷಿಯಾಗಿ ಎಲ್ಲರೂ ಸಹ ಸ್ಟಿಚಿಂಗ್ ಆಗಲಿ ಕಟ್ಟಿಂಗ್ ಆಗಲಿ ಒಟ್ಟಿಗೆ ಮಾಡ್ತಾರೆ. ಅದು ಒಂದು ಖುಷಿ ಆಗುತ್ತೆ. ಮತ್ತು ಬೆಳಗ್ಗೆ ಕ್ಲಾಸಿಗೆ ಹೋದರೆ ಸಂಜೆ ಎಷ್ಟೊತ್ತಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಈಗ ಮಳೆಗಾಲ ಆಗಿರೋದ್ರಿಂದ ನಾವು ಒಬ್ಬೊಬ್ಬರೇ ಮನೇಲಿ ಇದ್ದರೆ ಒಂಥರ ಟೈಮು ಪಾಸ್ ಆಗೋದೇ ಇಲ್ಲ. ಈ ರೀತಿ ಏನಾದರೂ ನಾವು ಎಲ್ಲರೂ ಸೇರಿ ಒಟ್ಟಿಗೆ ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ಟೈಮ್ ಪಾಸ್ ಆಗಿರೋದೇ ಗೊತ್ತಾಗಲ್ಲ. ಮತ್ತು ಒಟ್ಟಿಗೆ ಕಲಿತಾಗ ಇನ್ನೂ ಜಾಸ್ತಿ ಕಲಿತೀವಿ. ಹಾಗಾಗಿ ಎಲ್ಲರೂ ಸಹ ತುಂಬ ಆಸಕ್ತಿಯಿಂದ ಟೈಲರಿಂಗ್ ಕಲಿತಾ ಇದ್ದಾರೆ. ತುಂಬ ಸ್ಪೀಡಾಗಿ ಸಹ ಕಲಿತಾ ಇದ್ದಾರೆ. ಅಂದರೆ ಎಲ್ಲರೂ ಹೇಳೋ ಹಾಗೆ ಟೈಲರಿಂಗ್ 6 ತಿಂಗಳು ಬೇಕು ಕಲಿಯೋದಕ್ಕೆ ಅಂತ ಹೇಳ್ತಾರೆ. ಆದರೆ ನಮ್ಮ ಕ್ಲಾಸಲ್ಲಿ 3 ತಿಂಗಳು ಬೇಡ, 1 ತಿಂಗಳಿಗೇ ಬ್ಲೌಸ್ ಹೊಲಿದ್ಬಿಟ್ಟು ಫಸ್ಟ್ ಬ್ಲೌಸಲ್ಲೇ ಕರೆಕ್ಟಾಗಿ ಅವ್ರ ಅಮ್ಮಂಗಾಗಿರ್ಬೋದು ಯಾರಿಗಾದರೂ ಹೊಲ್ಕೊಟ್ಟಾಗ ಕರೆಕ್ಟಾಗಿ ಖುಷಿಪಟ್ಟು ಹಾಕಿದ್ದಾರೆ. ಹಾಗಾಗಿ ತುಂಬ ನೀಟಾಗಿ ಕಲಿಬೋದು ನಮ್ಮ ಕ್ಲಾಸಲ್ಲಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಅಂದರೆ ನಮ್ಮೂರೇ ಆಗಿದ್ದರೆ ಬಂದು ಕಲಿಬೋದು. ಆನ್ಲೈನ್ ಕ್ಲಾಸ್ ಮಾಡೋ ಅಂತಹ ಇದು ಇದೆ, ಆದರೆ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ಮಾಡ್ತೀನಿ. ಒಂದು 2-3 ತಿಂಗಳು ಆಗ್ಬೋದು ಆನ್ಲೈನ್ ಕ್ಲಾಸಿಗೆ. ಅಂದರೆ ತುಂಬ ಟೈಮ್ ಈಗ ಈ ಕ್ಲಾಸಲ್ಲೇ ಕಳಿಯೋದ್ರಿಂದ ಆನ್ಲೈನ್ ಕ್ಲಾಸಿಗೆ ಸ್ವಲ್ಪ ಟೈಮ್ ಆಗೋದಿಲ್ಲ. ಹಾಗಾಗಿ ಮಾಡಬೇಕನ್ನೋ ಒಂದು ಆಸೆ ಇದೆ. ಆನ್ಲೈನ್ ಕ್ಲಾಸ್ ಏನಾದರೂ ಮಾಡ್ತೀನಿ ಅಂದರೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಫ್ರೆಂಡ್ಸ್, ನಮ್ಮ ಟೈಲರಿಂಗ್ ಕ್ಲಾಸ್ ಹೇಗಿದೆ, ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಹೆಚ್ಚಾಗಿ ನಾನು ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಏನನ್ನೆಲ್ಲ ಹೇಳ್ಕೊಡ್ತೀನೋ ನನ್ನ ಕಟಿಂಗ್ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋದಲ್ಲಿ ಅದೇ ಥರ ಹೇಳ್ಕೊಟ್ಟಿರ್ತೀನಿ. ಆದಷ್ಟು ನೋಡಿ ಟ್ರೈ ಮಾಡಿ. ಯಾರಿಗೆಲ್ಲ ಟೈಲರಿಂಗ್ ಇಂಟ್ರೆಸ್ಟ್ ಇದೆ, ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನಮ್ಮೂರ ಹತ್ರನೇ ಇರೋರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಬಂದು ಸೇರ್ಕೋಬೋದು. ಆದರೆ ಈಗ ಜನ ಫುಲ್ ಇದ್ದಾರೆ. ಆದರೆ ಫೋನ್
ಮಾಡಿದರೆ ನಾನು ಯಾವಾಗ ಯಾರಾದರೂ ಕಲಿತು ಬಿಟ್ಟರೆ ನೆಕ್ಸ್ಟು ಸೇರಿಸ್ಕೊಳ್ಳೋದಿದ್ರೆ ಹೇಳ್ತೀನಿ. ಈ ರೀತಿ ಎಲ್ಲ ಸ್ಟಿಚ್ ಮಾಡ್ತಾ ಇದ್ದಾರೆ. ಅಂದರೆ ಫುಲ್ ಗೊತ್ತಿದ್ರೂ ಫಿನಿಶಿಂಗು ನೀಟಾಗಿ ಬರ್ತಾ ಇರಲ್ಲ ಅಂಥವರು ಸಹ ಇಲ್ಲಿದ್ದಾರೆ. ಏನೂ ಗೊತ್ತಿಲ್ಲದೇ ಫಸ್ಟ್ ಸ್ಟಾರ್ಟಿಂಗ್ ಬಂದು ಮಿಷನ್ ಇಲ್ಲಿ ತುಳಿದಂಥವ್ರು ಸಹ ಇದ್ದಾರೆ. ಫ್ರೆಂಡ್ಸ್, ನಾನು ಹಾಕೋವಂಥ ವಿಡಿಯೋ ಮಿಸ್ ಮಾಡ್ದೇ ನೋಡಿ, ಯಾಕಂದರೆ ಪ್ರತಿದಿನ ನಾನು ಸ್ಟೂಡೆಂಟಿಗೆ ಏನು ಕಲಿಸ್ಕೊಡ್ತೀನೋ ಅದೇ ವಿಡಿಯೋನೇ ಯೂಟ್ಯೂಬಲ್ಲೂ ಸಹ ಅಪ್ಲೋಡ್ ಮಾಡೋದು. ಹಾಗಾಗಿ ಯಾರೂ ಸಹ ವಿಡಿಯೋನ ಮಿಸ್ ಮಾಡ್ಕೊಳ್ದೇನೆ ನೋಡಿ. ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿದರೆ ನಿಮಗೆ ನಾನು ಹಾಕುವಂಥ ವಿಡಿಯೋ ಎಲ್ಲ ತಕ್ಷಣ ಬರುತ್ತೆ. ಫ್ರೆಂಡ್ಸ್, ಈಗ ನೋಡಿ, ನಾನು ಈ ವಿಡಿಯೋದ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಒಂದು ಟೈಲರಿಂಗ್ ಕಲಿತಿದ್ದೀರಾ ಅಂದರೆ ಪ್ರತಿ ಒಂದು ಪ್ಯಾಟ್ರನ್ನು ಕಲೀರಿ. ಅಂದರೆ ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು, ಕಾಲರ್ ಬ್ಲೌಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಸ್ಕೂಲ್ ಯೂನಿಫಾರಮ್ ಆಗಿರ್ಬೋದು, ಮತ್ತು ಫ್ರಾಕ್ ಆಗಿರ್ಬೋದು, ಲಂಗ ಬ್ಲೌಸ್ ಆಗಿರ್ಬೋದು, ಪ್ರತಿಯೊಂದು ನೀವು ನಿಮಗೆ ಅವಕಾಶ ಇದ್ದರೆ ಪ್ರತಿಯೊಂದು ಕಲಿಯೋದು ತುಂಬ ಒಳ್ಳೆಯದಾಗಿರುತ್ತೆ. ಯಾಕಂದರೆ ನಮಗೆ ಬರೀ ಬ್ಲೌಸೇ ಸ್ಟಿಚ್ ಮಾಡ್ತೀವಿ, ಡ್ರೆಸ್ಸೇ ಸ್ಟಿಚ್ ಮಾಡ್ತೀವಿ ಅಂತ ಯಾವತ್ತೂ ಅಂದ್ಕೊಬೇಡಿ. ನೀವು ಕಸ್ಟಮರಿಗೆ ಸ್ಟಿಚ್ ಮಾಡಿಕೊಡ್ಬೇಕು ಅನ್ನೋ ಆಸೆ ಇದ್ದರೆ ಪ್ರತಿಯೊಂದು ಪ್ಯಾಟ್ರನ್ನು ಕಲೀರಿ. ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಟೈಲರಿಂಗ್ ಕ್ಲಾಸ್ ಹೇಗೆ ಅನ್ನಿಸ್ತು, ನನ್ನ ಡಿಸೈನ್ ಬ್ಲೌಸ್ಗಳು ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.